ಅಲ್ಲೊಂದಷ್ಟು ಮಂದಿ ಯಾತ್ರಿಕರು ಕಾಣುತ್ತಿದ್ದಾರಲ್ಲ. ನೋಡೋಣ, ಅವರುಗಳು ನನ್ನಂತೆಯೇ ಎಲ್ಲಿಗೋ ಹೊರಟವರಂತೆ ಕಾಣುತ್ತಿದ್ದಾರೆ. ನಾನು ಅವರ ಜೊತೆಯೇ ಸೇರಿಕೊಳ್ಳುತ್ತೇನೆ. ಹಿರಿಯರೆಲ್ಲರಿಗೂ ವಂದಿಸುತ್ತಿದ್ದೇನೆ. ನೀವೆಲ್ಲರೂ ಎಲ್ಲಿಗೆ ಹೊರಟಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳಬಹುದೇ? ನಾನು ತೀರ್ಥಯಾತ್ರೆಯ ಇದೇ ಹಾದಿಯಲ್ಲಿ ವೆಂಕಟಾಚಲದ ಕಡೆಗೆ ನನ್ನ ಪಯಣ ಬೆಳೆಸುತ್ತಿದ್ದೇನೆ. ಓ ಹೌದೇ, ನಾವೆಲ್ಲರೂ ಅತ್ತ ಕಡೆಗೆ ಹೊರಟಿದ್ದೆವು. ನಾವೆಲ್ಲರೂ ಬೇರೆ ಬೇರೆ ಪ್ರಾಂತ್ಯದವರು. ಹೀಗೆಯೇ ದಾರಿಯಲ್ಲಿ ಜೊತೆ ಸೇರಿದೆವು. ನಮ್ಮೆಲ್ಲರ ಪಯಣ ವೆಂಕಟಾಚಲಕ್ಕೆ. ನೀನಿನ್ನು ಯುವಕ, ಏಕೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ತೀರ್ಥಯಾತ್ರೆ? ತೀರ್ಥಯಾತ್ರೆಗೆ ವಯಸ್ಸಿನ ಹಂಗಿದೆಯೇ? ನಾನು ನನ್ನ ಮನಸ್ಸಿನ ಇಂಗಿತವನ್ನು ಈಡೇರಿಸಿಕೊಳ್ಳಲು ಹೊರಟಿದ್ದೇನೆ. ನಿನ್ನ ಹೆಸರೇನು? ಇನ್ನೂ ಯುವಕನಾಗಿದ್ದರೂ ಕಾಷಾಯ ವಸ್ತ್ರಗಳನ್ನು ಧರಿಸಿದ್ದೀಯೇ. ನೀನೇನು ಸನ್ಯಾಸಿಯೇ ಅಥವಾ ಋಷಿಯೇ? ಹಾಗೆ ಎಂದುಕೊಳ್ಳಬಹುದು. ನಿನ್ನ ಹೆಸರೇನಪ್ಪ? ಮಾರ್ಕಂಡೇಯನೆಂದು ನನ್ನ ಹೆಸರು. ಮೃಕಂಡು ಋಷಿ ನನ್ನ ತಂದೆ. ಏನು? ತಾವು ಮಾರ್ಕಂಡೇಯರೇ, ನಮ್ಮನ್ನು ಕ್ಷಮಿಸಿ. ನಮ್ಮನ್ನು ಕ್ಷಮಿಸಿ. ತಾವು ಯಾರೆಂದು ತಿಳಿಯದೆ ನಿಮ್ಮನ್ನು ಏಕವಚನದಲ್ಲಿ ಮಾತನಾಡಿಸಿದೆವು. ನಿಮ್ಮಂತಹ ಶ್ರೇಷ್ಠರು ನಮ್ಮ ಎದುರಿನಲ್ಲಿ ನಿಂತಿದ್ದಾರೆಂದರೆ ನಂಬಲೇ ಆಗುತ್ತಿಲ್ಲ. ನನಗೆ ನೀನ್ಯಾರೆಂದು ತಿಳಿದೇ ಇಲ್ಲ. ನೀವೆಲ್ಲ ಯಾಕೆ ಹೀಗೆ ವರ್ತಿಸುತ್ತಿದ್ದೀರಿ? ಆತ ಅದೇನು ಮಾಡಿದ್ದಾನೆ? ಏಯ್, ಯಾರಯ್ಯ ನೀನು? ಮಾರ್ಕಾಂಡೇಯನವರ ಹೆಸರು ಕೇಳಿಲ್ಲವೇ? ಯಮನ ಪಾಶದಿಂದ ಬದುಕಿ ಬಂದ ಮಹಾನ್ ಬಾಲತಪಸ್ವಿ. ಪರಶಿವನನ್ನು ಒಲಿಸಿಕೊಂಡ ಪುಣ್ಯಾತ್ಮ. ಇಂತಹ ವ್ಯಕ್ತಿಗಳನ್ನು ನೋಡುವುದು ನಮ್ಮ ಕಣ್ಣುಗಳ ಭಾಗ್ಯ. ಓಹೋ, ಹೌದೇ? ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮಂತೆ ಒಬ್ಬ ಸಾಮಾನ್ಯನೇ. ಆ ದೇವನ ಕೃಪೆಯಿಂದ ಹಾಗೆಲ್ಲ ಆಯಿತು ಅಷ್ಟೇ. ಅಚಲವಾದ ಭಕ್ತಿ ಶ್ರದ್ಧೆ ಇದ್ದರೆ ಯಾರಿಗಾದರೂ ದೇವನುಳಿಯುತ್ತಾನೆ. ನನ್ನನ್ನು ಶ್ರೇಷ್ಠನೆಂದು ಕಾಣುವುದು ಬೇಡ, ನಿಮ್ಮೊಳಗೊಬ್ಬ ಎಂದು ಕಾಣಿರಿ, ಅಷ್ಟು ಸಾಕು. ಇದೇ ನಿಮ್ಮ ಹೆಚ್ಚುಗಾರಿಕೆ. ನಿಮ್ಮ ಮಾತುಗಳನ್ನು ಕೇಳಿದರೆ ಅದೇಕೆ ಆ ಪರಶಿವ ನಿಮಗೊಲಿದ ಎಂದು ತಿಳಿಯುತ್ತದೆ. ಹಾಗೇನೂ ಇಲ್ಲ. ಹಾಗಿದ್ದರೆ ನಾನು ನಿಮ್ಮ ಜೊತೆ ಸೇರಿಕೊಳ್ಳಬಹುದೇ? ಅವಶ್ಯವಾಗಿ. ನಿಮ್ಮ ಜೊತೆ ಯಾತ್ರೆ ಮಾಡುವ ಅನುಭವವನ್ನು ನಾವು ತಪ್ಪಿಸಿಕೊಳ್ಳಲು ಸಿದ್ಧರಿಲ್ಲ. ಇದು ಕಪಿಲ ತೀರ್ಥ. ಇನ್ನು ಮುಂದೆ ವಿಶ್ವಕ್ಷೇಣ ತೀರ್ಥ, ಇಂದ್ರತೀರ್ಥ ಮೊದಲಾದ ತೀರ್ಥಗಳಲ್ಲಿ ಮಿಂದು ಸ್ವಾಮಿಯ ಪುಷ್ಕರಣಿಗೆ ಕೊನೆಯದಾಗಿ ತೆರಳಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಗುಹೆಯನ್ನು, ವರಹಸ್ವಾಮಿಯನ್ನು ದರ್ಶಿಸೋಣ. ನಂತರ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡೋಣ. ಹಾಗೆಯೇ ಆಗಲಿ ಮಾರ್ಕಂಡೇಯ. ಬನ್ನಿ. ಶ್ರೀನಿವಾಸ ಪ್ರಭು, ನಿನ್ನನ್ನು ನನ್ನ ಮನದಣಿಯೇ ನೋಡಿದರೂ ನನ್ನ ಕಣ್ಣುಗಳಿಗೆ ತೃಪ್ತಿಯಾಗುತ್ತಿಲ್ಲ.